ಎಲ್ರಿಗೂ ನಮಸ್ಕಾರ. ಈಗ ತಾನೇ ತಮ್ಮ ಮುಂದೆ ರಾಷ್ಟ್ರದ ರಣಕಾಳೆಯನ್ನು ಮಂಗಳೂರಿನ ಈ ಬೀರಭೂಮಿಯಿಂದ ನೀಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಈ ಕರ್ನಾಟಕದಲ್ಲಿ ಈ ದೇಶದ ರಾಷ್ಟ್ರದ ಅನೇಕ ಸವಾಲುಗಳು ಬಂದರೂ ಕೂಡ, ಆರ್ಥಿಕ ಸಂಕಷ್ಟವನ್ನು ತಂದರೂ ಕೂಡ ಅದನ್ನು ಎದುರಿಸಿ ಈ ರಾಜ್ಯದಲ್ಲಿ ಬಡವರು ಬದುಕಬೇಕು, ಹಸಿವು ನೀಗಿಸಬೇಕು, ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತೇಳಿ ಅತಿ ದೊಡ್ಡ ಹೆಜ್ಜೆಯನ್ನು ಇಟ್ಟಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರೇ, ಅವರ ಜೊತೆ ಕೂಡಿ ಇವತ್ತು ನಾನು ಹೇಳೋದಿದ್ರೆ, ನಮ್ಮ ಊರಿನಲ್ಲಿ ಇಬ್ಬರು ವೀರಶೂರರಿದ್ದರು, ಈ ನೆಲದಲ್ಲಿ ನಡೆದವರು. ಆದರೂ ಯಾರು ಅಂದರೆ ಕೋಟಿ ಚೆನ್ನಯ್ಯ. ಕರ್ನಾಟಕದಲ್ಲಿ ಇವತ್ತು ವೀರಶೂರರಾಗಿ ಕರ್ನಾಟಕದ ಕೋಟಿ ಚೆನ್ನಯ್ಯರಂತೇಳಿ ದೊಡ್ಡ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿರತಕ್ಕಂಥ ನಮ್ಮ ಸಿದ್ದರಾಮಯ್ಯನವರೇ ಮತ್ತು ಡಿ ಕೆ ಶಿವಕುಮಾರ್ ಅವರು, ನಮ್ಮ ರಾಜ್ಯದ ಉಸ್ತುವಾರಿಯನ್ನಿಟ್ಟುಕೊಂಡು ಮೊನ್ನೆ 136 ಸೀಟುಗಳನ್ನು ಕಾಂಗ್ರೆಸ್ಗೆ ಗಳಿಸುವಂತೆ ಬಹಳ ಯಶಸ್ವಿ ಪರಿಣಾಮಕಾರಿಯಾಗಿ ಉಸ್ತುವಾರಿಯನ್ನು ತಮ್ಮ ಹೆಗಲ ಮೇಲೆ ಇಟ್ಟುಕೊಂಡಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ACCಯ ಪ್ರಧಾನ ಕಾರ್ಯದರ್ಶಿಯವರಾದಂಥ ಸುರ್ಜೇವಾಲಾ ಅವರೇ, ವೇದಿಕೆ ಮೇಲಿರುವ ಎಲ್ಲ ನಮ್ಮ ನಾಯಕರೇ, ಕ್ಷಮಿಸಿ ಪ್ರತಿಯೊಬ್ಬರ ಹೆಸರು ಹೇಳ್ತಾ ಹೋದರೆ ಅದು ಭಾಳ ತಡ ಆಗ್ತದೆ. ನಮ್ಮ ಸಿದ್ದರಾಮಯ್ಯನವರು ಇವತ್ತು ಮಾತನಾಡಬೇಕು. ಈಗ ಇವತ್ತು ಬಜೆಟ್ ಮಂಡನೆ ಆದ ಮೇಲೆ ಪ್ರಪ್ರಥಮ ಸಾರ್ವಜನಿಕ ಸಭೆ ಇವತ್ತು ಮಂಗಳೂರಿನಲ್ಲಿ ಆಗ್ತಾ ಇದೆ. ಇದು ನಮ್ಮ ಪುಣ್ಯ. ಅಂತ ಇಬ್ಬರು ಹೀರೋಸ್, ವೀರಶೂರರನ್ನ ನೀವೆಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡೆದು ಸ್ವಾಗತ ಮಾಡಬೇಕು ಅಂತೇಳಿ ನಾನು ವಿಶೇಷವಾಗಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಂತ ಮೋದಿಯ ಒಂದು ದೌರ್ಜನ್ಯದ ಆಡಳಿತದಿಂದ ಇವತ್ತು ಉಸಿರುಗಟ್ಟತಕ್ಕಂಥ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂಥ ಒಂದು ಸ್ಥಳದಲ್ಲಿ ನಮ್ಮ ಸರ್ಕಾರ, ಅದರಲ್ಲಿ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಅದ್ಭುತವಾದಂಥ ಬಜೆಟ್ ಕೊಟ್ಟಿದ್ದಾರೆ. ಅವರೆಲ್ಲ ಕಣ್ಣು ಬಿಟ್ಟು ನೋಡ್ತಾ ಇದ್ರು. ಹೋದ ವರ್ಷ 16,000 ಕೋಟಿಯ ಬಜೆಟ್ ಇದ್ರೆ, ನಮ್ಮ ಸಿದ್ದರಾಮಯ್ಯನವರು ಈ ಬಾರಿ 3,71,000 ಚಿಲ್ಲರೆ ಬಜೆಟ್ ಅನ್ನ ಮಂಜನೆ ಮಾಡಿ ಅದ್ಭುತವಾದಂತಹ ದಾಖಲೆಯನ್ನು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಅವರಿಗೆ ನಾನು ಕೂಡ ಈ ಕರ್ನಾಟಕದಲ್ಲಿ ಬಹುಶಃ 6-7 ಬಜೆಟ್ಗಳನ್ನು ಮಂಡನೆ ಮಾಡಿದ್ದೆ. ಆದರೆ ಇಷ್ಟು ಚಾಣಾಕ್ಷತೆಯಿಂದ, ಇಷ್ಟು ಬುದ್ಧಿವಂತಿಕೆಯಿಂದ, ಕಠಿಣ ಸಂದರ್ಭದಲ್ಲಿ ಕೂಡ, ನೀವು ಗೊತ್ತಿರ್ಬೋದು, ದೊಡ್ಡ ನೆರೆಯ ಸಂದರ್ಭದಲ್ಲಿ ಕೂಡ ಮೀನು ಹಿಡಿಯಲು ನಮ್ಮ ಮೀನುಗಾರರು ಯಾವ ರೀತಿಯಲ್ಲಿ ದೋಣಿಯನ್ನ ಸಮುದ್ರವನ್ನು ಸೀಳಿ ಮುಂದೆ ಕೊಂಡು ಹೋಗ್ತಾರೆ, ಅದೇ ರೀತಿಯ ಒಂದು ಕೆಲಸವನ್ನ ನಮ್ಮ ಸಿದ್ದರಾಮಯ್ಯನವರು ಇವತ್ತು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಪರವಾಗಿ, ಇಡೀ ಕರ್ನಾಟಕದ ರಾಜ್ಯದ ಜನತೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಗೆ ಗೊತ್ತಿರ್ಬೋದು, ಈ ಭೂಮಿ ಎಂಥದ್ದು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ, ರಾಣಿ ಅಬ್ಬಕ್ಕನಗೂರು. ನೀವು ಅದನ್ನ ಹೆಚ್ಚಾಗಿ ಯಾಕೆ ಗಮನಿಸಬೇಕು ಅಂತ ಹೇಳಿದ್ರೆ, ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಯುದ್ಧ ಮಾಡಿದ್ರು. ಯಾರ ಸಹಾಯದಿಂದ, ಯಾರ ಬೆಂಬಲದ ಅಂತ ಹೇಳಿದ್ರೆ, ಮೊಗವೀರರು, ಬ್ಯಾರಿಗಳು, ಮುಸಲ್ಮಾನರು ಅವರು ಜೊತೆಗೂಡಿ ಅವರ ಸೈನಿಕರ ಮುಖಾಂತರ ಯುದ್ಧ ಮಾಡಿ ಪೋರ್ಚುಗೀಸರನ್ನು ನುಚ್ಚು ನೂರು ಮಾಡಿದ್ರು. ಪೋರ್ಚುಗೀಸರು ಮತ್ತೆ ನಮ್ಮ ದೇಶವನ್ನ ಹಿಂತಿರುಗಿ ನೋಡದ ರೀತಿಯಂತ ಒಂದು ಶೂರತ್ವವನ್ನ ಅವರು ವ್ಯಕ್ತಪಡಿಸಿದ್ರು. ಬಹುಶಃ ಹೋರಾಟ ಹಿಂದೂಗಳು ಮುಸ್ಲಿಮರು ಜೊತೆಗೂಡಿ ಮಾಡಿದ್ರು. ಅದೇ ರೀತಿಯ ಹೋರಾಟ ಮಾಡಿದ್ರೆ ನಾವು 250 ವರ್ಷಗಳ ಕಾಲ ಬ್ರಿಟಿಷರ ಗುಲಾಮರಾಗಿ ಈ ದೇಶದಲ್ಲಿ ಇರಬೇಕಾದಂಥ ಅವಶ್ಯಕತೆ ಇಲ್ಲ. ಈ ಇತಿಹಾಸದ ಪರಂಪರೆ ಮೋದಿಗೆ ತಿಳಿಸಬೇಕು.
ನಮ್ಮ ಬಿಜೆಪಿ ಸ್ನೇಹಿತರು. ಜಾತಿ ಪಂಗಡವಾಗಿ ವಿಂಗಡಣೆ ಆದರೆ ರಾಷ್ಟ್ರ ಯಾವ ರೀತಿಯಲ್ಲಿ ದಾಸ್ಯಕ್ಕೆ ದೂಡಲ್ಪಟ್ಟಿತು ಅದೇ ರೀತಿಯಲ್ಲಿ ದೇಶದ ಒಂದು ಅತಂತ್ರ ಆಗ್ತದೆ, ಪ್ರಜಾಪ್ರಭುತ್ವದ ಅನಾಹುತ ಆಗ್ತದೆ. ಇದನ್ನ ಮೋದಿ ಅವರು ತಿಳ್ಕೊಳ್ಬೇಕು. ಆ ಲೆಸನ್ ಈ ಪುಣ್ಯಭೂಮಿಯಿಂದ, ಮಂಗಳೂರಿನ ಪುಣ್ಯಭೂಮಿಯಿಂದ ಹೋಗಬೇಕಾಗುತ್ತೆ. ಆದ್ರಿಂದ ನಾನೀಗ ಹೇಳ್ತಕ್ಕಂಥದ್ದು ತಮಗೆ ವಿಶೇಷವಾಗಿ ಏನಂತ ಹೇಳಿದ್ರೆ, ಇಡೀ ಜಗತ್ತಿನಲ್ಲಿ ಒಂದು ಮತೀಯವಾಗಿ ಆಳಲ್ಪಡತಕ್ಕಂಥ ರಾಷ್ಟ್ರ ಯಾವುದೂ ಇಲ್ಲ, ಒಂದು ಮಾತ್ರ ಇದೆ. ಅದು ಯಾವುದಂದ್ರೆ ಇರಾನ್. ಅಲ್ಲಿ ಮಾತ್ರ ಥಿಯೋಕ್ರಸಿ ಇದೆ, ಡೆಮೋಕ್ರಸಿ ಇಲ್ಲ. ಬೇರೆ ಅರಬ್ ರಾಷ್ಟ್ರ ಅನೇಕ ಸುಮಾರು ಒಂದು 50 ಅರಬ್ ಮತ್ತು ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೂಡ ಇವತ್ತಿಗೂ ಕೂಡ ಅದರ ಶೇಖ್ ಅಥವಾ ಅದರಲ್ಲಿ ಆಳತಕ್ಕಂಥ ಮಂತ್ರಿಗಳು ಯಾವ ಮಸೀದಿ ಕೂಡ ಉದ್ಘಾಟನೆ ಮಾಡುವುದಿಲ್ಲ. ಇತಿಹಾಸ ನೋಡಬೇಕು ನಾವು. ಅಥವಾ ಯಾವುದೇ ಒಂದು ರೀತಿಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ ಒಂದು ಕಡೆ, ಮತ ರಿಲಿಜನ್ ಮತ್ತೊಂದು ಕಡೆ. ಆದರೆ ಇವತ್ತು ಮೋದಿ ಹೋಗತಕ್ಕಂಥ ದೃಷ್ಟಿ ನೋಡಿದ್ರೆ ಜನರನ್ನು ಮಕ್ಕುಮಾಳಿಗೊಳಿಸಲಿಕ್ಕೆ, ಓಟಿನ ಸಂಪಾದನೆಗಾಗಿ ಇಡೀ ಒಂದು ಮತೀಯವಾದಂಥ ನಮ್ಮ ಧರ್ಮವನ್ನ ಇವತ್ತು ಸಂಕಟದಲ್ಲಿ ತಿರುಗಿಸತಕ್ಕಂಥ ಒಂದು ಧರ್ಮದ ಅವನತಿಯ ದಾರಿಯನ್ನ ಇವತ್ತು ಮೋದಿ ಅವರು ಹಿಡಿದಿದ್ದಾರೆ. ಇದು ಥಿಯೋಕ್ರಸಿ, ಡಿಕ್ಟೇಟರ್ಶಿಪ್ಪು, ಅದನ್ನ ಸ್ಥಾಪನೆ ಮಾಡತಕ್ಕಂಥ ಕೆಲಸ ಮಾಡ್ತಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಈ ಚುನಾವಣೆ ಕೊನೆ ಆಗಬಹುದು. ಈ ಸಂವಿಧಾನವನ್ನು ಬದುಕಿಸಲಿಕ್ಕಾಗಿ, ಸಂವಿಧಾನದ ಆಶಯಗಳನ್ನು ಉಳಿಸಲಿಕ್ಕಾಗಿ ಯಾವ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ದೇಶಕ್ಕೆ ಕೊಟ್ಟರು. ನಮ್ಮ ಪುಣ್ಯ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಸಾಮಾಜಿಕ ನೀತಿ, ನ್ಯಾಯ, ಸಂವಿಧಾನದ ಆಶಯಗಳನ್ನ ತಾನೇ ಮೈವೆತ್ತಿಕೊಂಡು ಇವತ್ತು ನಿಲ್ಲತಕ್ಕಂಥ ಅಧ್ಯಕ್ಷರಾದಂಥ, ನಮ್ಮ IAC ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆಯವರೇ ಈ ಸಂವಿಧಾನದ ರಕ್ಷಣೆಗಾಗಿ, ಕಾಂಗ್ರೆಸ್ಸಿನ ಪಕ್ಷವಾಗಿ, ದೇಶದ ಪಕ್ಷವಾಗಿ ಇವತ್ತು ಮುಂದೆ ನಿಂತದ್ದು ನಮ್ಮ ದೇಶದ ಪ್ರಜಾಪ್ರಭುತ್ವದ, ನಮ್ಮ ದೇಶದ ಸಂವಿಧಾನದ ಒಂದು ಸೌಭಾಗ್ಯ ಅಂತೇಳಿ ನಾನು ಖಂಡಿತವಾಗಿ ಕೂಡ ಇವತ್ತು ಹೇಳಬೇಕಾಗಿದೆ. ಅದು ರಕ್ಷಣೆ ಮಾಡಬೇಕು. ಇದು ಈ ಭೂಮಿಯಲ್ಲಿ ನಾವು ಅನೇಕ ಚುನಾವಣೆಗಳನ್ನು ಗೆದ್ದಿದ್ದೇವೆ. ನಿಮ್ಗೆ ಗೊತ್ತಿರಬಹುದು, 15ಕ್ಕೆ 15 ಅಸೆಂಬ್ಲಿ ಚುನಾವಣೆಗಳನ್ನು ಕೂಡ ಗೆದ್ದಂತ 3 ಪ್ರಸಂಗಗಳಿವೆ. 2ರಲ್ಲಿ 2 ಕೂಡ ಲೋಕಸಭೆಯಲ್ಲಿ ಗೆದ್ದಂತ ಪ್ರಸಂಗಗಳು ಕೂಡ ಒಂದು 4-5 ಸಾರಿ ನಾವು ಗಳಿಸಿದ್ದೇವೆ. ಆ ಜಾಗೃತಿ ಬರಲಿ ನಿಮ್ಮಲ್ಲಿ, ಆ ವೀರಾವೇಶ ಬರಲಿ. ಬಿಜೆಪಿಯನ್ನ ನೀವು ಮಂಗಳೂರು ಅಥವಾ ಉಡುಪಿ ಈ ಕ್ಷೇತ್ರದಲ್ಲಿ ಓಡಿಸಿದ್ದು ಅಂತೇಳಿ ಆದ್ರೆ ಇಡೀ ದೇಶದಿಂದ ಬಿಜೆಪಿ ಅಧಿಕಾರ ಹೋಗ್ತದೆ ಎಂಬ ಒಂದು ನಿರ್ಣಯ, ಒಂದು ಸಂಕಲ್ಪ ಇವತ್ತು ಮಾಡಬೇಕು. ಆಗ ನಾವು ಅನೇಕ ಬಾರಿ ಇಂದಿರಾ ಗಾಂಧಿಯವರ ಎದುರುಗಡೆ, ರಾಜೀವ್ ಗಾಂಧಿಯವರ ಎದುರುಗಡೆ ಅನೇಕ ಬಾರಿ ಭಾಷಣಗಳನ್ನು ಮಾಡಿ ಹೇಳಿದ್ದಿದೆ. ನಾನೇ ಹೇಳಿದ್ದೇನೆ. ಅನೇಕ ನಮ್ಮ ಜನಾರ್ದನ ಪೂಜಾರಿ ಅವರು ಮಾತಾಡಿದ್ದಾರೆ, ಆಸ್ಕರ್ ಫರ್ನಾಂಡಿಸ್ ಅವರು ಮಾತಾಡಿದ್ದಾರೆ. ಏನಂತ ಹೇಳಿದ್ರೆ, ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಗೆಲ್ತದೆ ಎಂಬ ಒಂದು ಮಾತು. ಅದು ಸುಳ್ಳಲ್ಲ, ಅದು ಸಾಧನೆ ಮಾಡಿ ತೋರಿಸತಕ್ಕಂಥ ಒಂದು ವಿಶೇಷವಾದಂಥ ಒಂದು ರಕ್ತ ನಿಮ್ಮ ಧಮನಿಯಲ್ಲಿ ಹರಿತಾ ಇದೆ. ಮತ್ತೆ ಹರಿಯಲಿ ಆ ರಕ್ತ, ವೀರಾವೇಶದ ರಕ್ತ. ಜಾತೀಯತೆಯ ವಿರುದ್ಧ, ಮತೀಯತೆಯ ವಿರುದ್ಧ ಆಗತಕ್ಕ, ಸಂವಿಧಾನದ ವಿರುದ್ಧ ಆಗತಕ್ಕಂಥ ಶಕ್ತಿಯನ್ನ ಬಗ್ಗು ಪಡೆಯತಕ್ಕಂಥ ನಾಯಕತ್ವ ನಮ್ಮ ಜಿಲ್ಲೆಯ ಈ 2 ಜಿಲ್ಲೆಗಳ ಜನತೆ ಅವರು ಕೈಗೆತ್ತಿಕೊಳ್ಳಬೇಕು ಅಂತೇಳಿ ಒಂದು ರೀತಿಯ ಕರೆ ಏನು ಇವತ್ತು ನಮ್ಮ ಮಲ್ಲಿಕಾರ್ಜುನವರು ಕೊಟ್ಟಿದ್ದಾರೆ. ಅದನ್ನು ತಾವು ಖಂಡಿತವಾಗಿ ಕೂಡ ಮಾಡಬೇಕಾಗ್ತದೆ. ಈಗ ಇಲ್ಲಿ ಬಿಜೆಪಿಯವರು ಇದ್ದಾರೆ ಅನೇಕ ವರ್ಷಗಳಿಂದ. ನಾವು ಮಾಡಿದ್ದೇವೆ ಭೂಮಸೂದೆ ವಿಷಯ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರವರು 1 ಇಂಚು ಜಾಗ ಟ್ರಿಬ್ಯುನಲ್ನಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇವರು ಬಿಜೆಪಿಗೆ. ಇವತ್ತು ಕೆಲವೇ ಬೆರಳೆಣಿಕೆ ಅಂತ ಕೇಸುಗಳಿವೆ ಟ್ರಿಬ್ಯುನಲ್ಗಳಲ್ಲಿ. ಅದನ್ನು ಭೂಮಾಲೀಕರ ಪರವಾಗಿ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಎಚ್ಚರಿಕೆ ವಹಿಸಿಕೊಳ್ಬೇಕಾಗ್ತದೆ. ನಾವು ಅಕ್ರಮ ಸಕ್ರಮ ಮಾಡಿ ಸರ್ಕಾರಿ ಜಮೀನನ್ನ ಚಕ್ರಮ ಮಾಡಿಕೊಡತಕ್ಕಂಥ ಕೆಲಸ ಕೂಡ ಲಕ್ಷಾಂತರ ಮಂದಿಗೆ ನಾವು ಕಾಂಗ್ರೆಸ್ ಅವರು ಕೊಟ್ಟಿದ್ದೇವೆ. ಇಲ್ಲಿ ನಾವು CETಯನ್ನು ಮಾತ್ರ ಮಾಡಿದ್ದಲ್ಲ, ಇಡೀ ಕರ್ನಾಟಕದಲ್ಲಿ ಆ CETಯ ಜೊತೆಗೆ ಅವರಿಗೆ ಕೆಲಸ ಕೂಡ ಕೊಡಬೇಕು ಅಂತೇಳಿ
ಕೊಡಬೇಕು ಅಂತೇಳಿ ನಾವು ಕೈಗಾರಿಕೆಗಳನ್ನು ಮಾಡಿದೆವು, MRP ಅನ್ನು ಮಾಡಿದೆವು, ಥರ್ಮಲ್ ಪ್ಲಾಂಟ್ ಅನ್ನು ಮಾಡಿದೆವು. ಅವರು IT ಗ್ರಾಜ್ಯುಯೇಟ್ಗಳಾಗಿ ಬೆಂಗಳೂರಿಗೆ ಹೋದರೆ ಅಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಕಾಂಗ್ರೆಸ್ ಮಾಡಿದೆವು, IT ಪಾರ್ಕ್ಗಳನ್ನು ಮಾಡಿದೆವು, ಸಿಲಿಕಾನ್ ವ್ಯಾಲಿಯನ್ನು ಮಾಡಿದೆವು, ITPL ಮಾಡಿದೆವು. ಆದ್ದರಿಂದ ನಾವು ಬರೀ ನಿಮಗೆ ಶಕ್ತಿಯನ್ನು ಕೊಡತಕ್ಕಂಥ, ಯುವಕರಿಗೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ನಾವು ಯಾವಾಗಲೂ ಕೂಡ ಮಾಡ್ತಾ ಬಂದಿದ್ದೇವೆ. ಆದ್ದರಿಂದ ಕಾಂಗ್ರೆಸ್ಗೆ ಮತ್ತೆ ಬೆಂಬಲ ಕೊಡಿ. ಮುಂದೆ ಬರತಕ್ಕಂಥ ಚುನಾವಣೆಗಳಲ್ಲಿ ಎರಡೂ ಕ್ಷೇತ್ರ ಕೂಡ ಕಾಂಗ್ರೆಸ್ಗೆ ಕೊಡತಕ್ಕಂಥ ಕೆಲಸ ಮಾಡಬೇಕು. ನಿಮ್ಮ ಧಮನಿಯಲ್ಲಿ ರಕ್ತ ಕುದಿಬೇಕು. ಕಾಂಗ್ರೆಸ್ನ ಪರವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡತಕ್ಕಂಥ ಆ ಶಕ್ತಿ ನಿಮ್ಮಲ್ಲಿ ಬರಲಿ ಅಂತೇಳಿ ವಿಶೇಷವಾಗಿ ಹಾರೈಸಿ ಇಂಥ ಬಜೆಟನ್ನು ಮಂಡನೆ ಮಾಡಿ ಪ್ರಥಮ ಸಭೆಯನ್ನು ಇಲ್ಲಿ ಮಾಡಿದ್ದಕ್ಕಾಗಿ ನಮ್ಮ DK ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಿ, ನೀವು ಮತ್ತೆ ಕಾಂಗ್ರೆಸ್ ತಲೆ ಎತ್ತಬೇಕಾದ್ರೆ ಈ ಎರಡು ಜಿಲ್ಲೆಯ ಜನತೆ ಮತದಾರರು ತಲೆ ಎತ್ತಬೇಕು. ಆ ಕೆಲಸ ನೀವು ಮಾಡ್ತೀರಿ ಎಂಬ ವಿಶ್ವಾಸವನ್ನು, ನಂಬಿಕೆಯನ್ನು ಹೊಂದಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.